ಜಾತ್ರೆ 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 ಜಾತ್ರೆ. ಚಿಕ್ಕ ಬಾಯ್ ಇವರು ಪಿಲ್ಲಲು ಬಾಯ್ ಬಾಯ್ ಜಂಪ್ ಬಾಯ್ ನೋಡ್ಕ ಮನೆ ಹತ್ರ. ಹಾ ಮೂರಿ ಸಿಕ್ಕಿತ್ತು ಫೈನಲಿ. ರವಿ ಸರ್ ಬಾಯ್. ನಮ್ಮ ಪ್ರವಾಸಕ್ಕೆ ನಮ್ಮ ಪ್ರವಾಸಕ್ಕೆ ಏನಿಲ್ಲ ನಮ್ಮ ಹಳ್ಳಿ ಸೊಗಡೆ ಬೇರೆ ಅಲ್ವೇನಾ? ಹೌದೌದು ಖಂಡಿತ. ಹೌದು ಖಂಡಿತ. ಊರಲ್ಲಿದ್ರೆ ಹೌದು ಯಾವ ಟೆನ್ಷನ್ ಇರಲ್ಲ. ಟೆನ್ಷನ್ ಇಲ್ಲ, ಫ್ರೀ. 10 ರೂಪಾಯಿ ಇದ್ರು ತಿಂಗಳೆಲ್ಲ ಕಳೆದೋಗುತ್ತೆ. ಅದು ಮೇನ್ 10,000 ಇದನ್ನು ಬೆಂಗಳೂರಲ್ಲಿ ಒನ್ ಡೇ ಮೇಂಟೈನ್ ಮಾಡಕ್ಕಾಗಲ್ಲ. ಎಷ್ಟು ಚಂದ ಇದೆ, ಫ್ರೆಶ್ ಗಾಳಿ, ನೋ ಪೊಲ್ಯೂಷನ್, ನಥಿಂಗ್ ಎಲ್ಸ್. ಅಬ್ಬಾ ನಮ್ಮ ಊರೇ ಚಂದ ಅಲ್ಲ. ಹೌದು, ಎಲ್ಲರಿಗೂ ಅವ್ರವ್ರ ಊರು ಚಂದ ಕಣ. ಎಲ್ಲಿ ಹುಟ್ಟು ಬೆಳೆದಿರ್ತಾರಲ್ವಾ, ಹಳ್ಳಿ ಎಲ್ರಿಗೂ ಲೈಕ್ ಆಗುತ್ತೆ. ಎಲ್ಲ ಮೋಸ್ಟ್ ಆಫ್ ದ ಪೀಪಲ್ ಏನಾಗಿರ್ತಾರೆ ಅಂದ್ರೆ ಬೆಂಗಳೂರು ಜೀವನಕ್ಕೋಸ್ಕರ ಅಲ್ಲಿ ಹೋಗಿ ಸೆಟ್ಲ್ ಆಗಿರ್ತಾರೆ. ಬಿಟ್ರೆ ಪ್ಯೂರ್ ಬೆಂಗಳೂರಿಯನ್ಸ್ ಏನಿರ್ತಾರೆ ಅವ್ರಿಗೆ ಅದನ್ನೇ ಚಂದ ಇರುತ್ತೆ. ಬಟ್ ನಮ್ದೆಲ್ಲ ಏನಾಗುತ್ತೆ, ಹಬ್ಬ ಹುಣ್ಣಿಮೆ ಅಂತ ಊರಿಗೆ ಬರಲೇಬೇಕು ನಾವು. ಊರಿಗೆ ಬಂದಿಲ್ಲ ಅಂದ್ರೆ ಅದೇನೋ ಒಂಥರ ಮಿಸ್ಸಿಂಗು. ಎಲ್ಲ ಟ್ರಾಫಿಕ್ ಸೌಂಡು ಏನಿಲ್ಲ ಆದ್ರೂ ನಮ್ಮೂರಲ್ಲಿ ಏನೋ ಮಿಷಿನ್ ಸೌಂಡ್ ಬರ್ತೈತಲ್ಲ. ಯಾರು ಮರನ ಕೊಯ್ತಿದ್ದಾರೆ, ಮರ ಕಡಿಯೋದು ಅಂದ್ಬಿಟ್ರೆ ಆಕ್ಚುಲಿ ನಾವು ಬಂದಿದ್ದ ಉದ್ದೇಶ ಏನಂದ್ರೆ ಜಾತ್ರೆಗೆ ಬರಬೇಕು, ಜಾತ್ರೆ ಮುಖ್ಯವಾಗಿ ಈ ಅಜ್ಜಿನ ನೋಡೋಕ್ಕೋಸ್ಕರ. ಅಜ್ಜಿ ಏನೋ ಬಿದ್ದು ತುಂಬಾ ಪೆಟ್ಟು. ರಮ್ಯ ಬಂದಳ. ರಮ್ಯ ಬಂದ. ಅಜ್ಜಿ ಈ ಏಜ್ ಅಲ್ಲಿ ಬಿದ್ರು ಕೂಡ ಗಟ್ಟಿಯಾಗಿದೆ ಅಂದ್ರೆ ಕಾರಣನೇ ಇದು. ಅಜ್ಜಿಗೆ ಇಷ್ಟು ಏಜ್ ಆಗಿದ್ರು ಕೂಡ ಮೊಸರು. ಅಜ್ಜಿ ವಯಸ್ಸು ಎಷ್ಟು ಹೇಳು? ನಾನು ಸುರೇಶಣ್ಣನ ಮಗ, ಶ್ರವಣೂರು ಸುರೇಶನ್ ಮಗ. ಅಜ್ಜಿಗೆ ಸ್ವಲ್ಪ ಅದಕ್ಕೆ ನಾನೇ ಇಂಟ್ರೊಡ್ಯೂಸ್ ಮಾಡಿಸ್ಕೊಂಡೆ. ಹುಷಾರಾಗಿದ್ದೀರಾ? ಹುಷಾರಾಗಿದ್ದೀರಮ್ಮ? ಹುಷಾರಾಗಿದ್ದೀರಾ? ಕಾಲ್ ದಪ್ಪ ಬಿಟ್ಟಿದೆಯಲ್ಲ ಅದು. ಒಳಗೋಳ ನೋಡಕ್ಕಂತ ಬಂದಿರೋದು. ಹುಷಾರಿಲ್ಲ. ಆಕ್ಚುಲಿ ಮೇನ್ ರೀಸನ್ ಬಂದು ಇವ್ರು ನೋಡಕ್ಕಂತ ಬಂದಿದ್ದೀವಿ ನಾವು. ಮಕ್ಕ ತೊಳೆದಿದ್ದೀನಿ. ಏನ ಮಾಡ್ತಿದ್ದೆ ಇಲ್ಲಿ? ಆರಾಮಿದ್ರಾ? ಇಲ್ಲ ಇಲ್ಲ, ಬಂದು ಇವ್ರ ವೈಫ್ ಇದಾರಲ್ಲ. ನನ್ನ ಮಗ ದೋಸೆ ತಿಂತಾನೆ. ಅಮ್ಮ ಇದ್ರ ಅಪ್ಪ ಬೇಡ ಬೇಡ ಅವನಿಗೆ. ಯಾರು ಬೇಡ, ನಾಟ್ ಓನ್ಲಿ ಅಪ್ಪ. ಅಜ್ಜಿ ಕುಡಿದ್ವಿ. ಈಗ ಎದ್ದಿರೋದು ಅವರು, ಕಾಫಿ ಕುಡ್ಕೊಂಡೆ ಈ ಕಡೆಗೆ ಬಂದಿರೋದು. ಅಮ್ಮ ಎಷ್ಟು ನಿಂಗೆ ಕಾಫಿಯಾ? ಕಾಫಿ ಕಾಫಿ ದೋಸೆ ಬೇಕಂತ ನೋಡೋರಿಗೆ. ಇನ್ನೂ ಹೊತ್ಕೊಬ ಸಾಕು ಅಂತ.
ಸಾಕು ಅಂತ. ಇನ್ನು ಹೊತ್ಕೊ ಬಾ ಅಂದ್ರೆ ಸಾಕು ಅಂತಾನ. ಸಾಕು ಇನ್ನೆಷ್ಟು ಹೊತ್ಕೋಬತ್ತಿ ಅಂತ. ಅಮ್ಮನ ವರ್ಷ ಕೇಳಿ ಎಷ್ಟು ವರ್ಷ? ಅಮ್ಮ ನಿಂಗೆ ಎಷ್ಟು ವರ್ಷ ಅಂತ? ಎಷ್ಟು ವರ್ಷ ನಿಂಗೆ ಅಂತ? ನಂಗೆ ಆಗಿರ್ಕನಪ್ಪ ತಿಂದೇದು ಎಷ್ಟು? 3 ವರ್ಷ ಆಗ್ಯದ. ಮೂರೇ? ಏನು ಅಂದ್ರೆ ನಿನಗೆ ಹೇಳ್ಬಾರ್ದು. ದಿಸ್ ಇಸ್ ಟು ಮಚ್ ಅಜ್ಜಿ. ಆಗ್ಯದ ಕಣವ. ಹಾಗಾದ್ರೆ 100 ಸೆಂಚುರಿ ಅಜ್ಜಿ ಬರ್ಡೇ ನಮ್ಮನೆ ಮಾಡೋಣ. ಕೇಳ್ತಾವ್ರೆ ಎಷ್ಟು ವರ್ಷ ಅಜ್ಜಿಗೆ ಅಂತ. ಹೇಳಿದ್ದು ಬರ್ಡೇ ಮಾಡೋಣ. ಗೊತ್ತಿದ್ದಂಗೆ ಬರ್ಡೇ ಮಾಡೋಣ. ಅಮ್ಮ ಏನು ಹಣ್ಣು ತಿಂತಿ? ಹಣ್ಣು ಯಾವ ಹಣ್ಣು ತಿಂತಿ ಅಂತ ನೀನು? ನಾನು ಹಣ್ಣು ಬಣ್ಣ ಏನು ಬೇಡ ಕಣಪ್ಪ, ನಾನು ಏನು ತಿನ್ನಕ್ಕೆ ಏನ್ ತಿಂತಿ ಹೇಳಮ್ಮ? ಬೇಡ. ಏನು ನಗು, ಆ ನಗು ಒಳಗಡೆ ಏನೋ ಒಂದು ಖುಷಿ ಅಲ್ಲ, ಏನು ಒಂದು ಗುಡ್ ನ್ಯೂಸ್ ಹೇಳಲ್ಲ, ಏನಿಲ್ಲ. ಸಂಭ್ರಮ ಅಡಗಿದೆ. ಏನು 45,000ನಾ? ಸರಿ, ಓಕೆ. ಪೂಜೆ ಏನು ಏನು ಏನು? ಅತ್ತಿಂದ ಖಾಲಿ ಡಿಕ್ಕಿ ಇತ್ತಿಂದ ಅವಸ್ಥಲ್ಲ. ಹತ್ತಿಂದ ಖಾಲಿ ಡಿಕ್ಕಿ ಬರುತ್ತೆ. ಊರಿಗೆ ಬಂದವ್ರದೆಲ್ಲ ಹಣೆ ಬರ ಇಷ್ಟೇ ಅನ್ಸುತ್ತಲ್ಲ ಎಲ್ಲರದು ಹಂಗೇನೆ. ಅಂದ್ರೆ ಆಲ್ಮೋಸ್ಟ್ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ಇದೆ. ಊರಿಂದ ಬರೋದು, ಅಕ್ಕಿ ಕಾಳು ತಗೊಂಡು ಹೋಗೋದು, ತುಂಬ್ಕೊಂಡು ಹೋಗೋದು. ಅಂದ್ರೆ ಆಕ್ಚುಲಿ ಇದು ಹೆಲ್ತಿಗೂ ಒಳ್ಳೇದು ಅಲ್ವಾ? ಗಾಡಿ ಫುಲ್ ಆಗ್ಬಿಡ್ತು ಈಗ. ಅಕ್ಕಿ ಏನೇನಾಗಿದ್ರಿ ಪಾಪ? 2 ಚೀಲ ಅಕ್ಕಿ, ಹಾ, ಇದೊಂದು ಚೀಲ ರಾಗಿ, ಹಾ, ಆಮೇಲೆ ತರಕಾರಿ ಎಲ್ಲ ಅವೇ. ಈರುಳ್ಳಿ ಒಂದು 4 ಕೆಜಿ. ಬಾಬಾ ಎಲ್ಲದೂ ಹಾಕ್ಬಿಟ್ಟಿದ್ರಿ ಹಂಗಾರೆ. ಬಾ, ನೀವೆಲ್ಲ ಸೇರ್ಕೊಂಡು ನನ್ನ ಜೀವನ ಹಾಳು ಮಾಡ್ಬಿಡ್ತೀರ ಅಂದ್ಕೊಂಡಿದ್ದೆ. ನನ್ಗೆ ಈಗ ಗೊತ್ತಾಯ್ತು, ಸ್ನೇಹ ಅಂದ್ರೆ ಕೆಡ್ಸೋದಲ್ಲ ಕಣೋ, ಕೊಡೋದು. ಹೃದಯನ ಯಾವ ರೇಂಜಲ್ಲಿ ನೆಗ್ತಾವ್ ನೋಡು. ಹೋಗೋ ಬಿದ್ದಿಲ್ಲ. ಇರ್ಬೇಕಷ್ಟ. ಮತ್ತೆ ಬೆಂಗಳೂರಿನತ್ತ ಪಯಣ. ಮತ್ತೆ ನಾಳೆಯಿಂದ ಅದೇ ಹಾಡು, ಅದೇ ರಾಗ, ಅದೇ ಕೆಲಸ. ಅಂದ್ರೆ ಈಗ ಆಲ್ಮೋಸ್ಟ್ ಎಲ್ಲ ಬೆಂಗಳೂರು ಇರೋರು, ಆ ಕಡೆ ಇರೋದೇ. ನಿನ್ ಪ್ರಕಾರ ಯಾಕೋ ಬೇಗ ಮದ್ವೆ ಆಗಲ್ಲ ಅಲ್ಲಿ ಹುಡುಗರುಗಳಿಗೆ? ಹಳ್ಳಿ ಹುಡುಗರು ಹೇಗ್ ಬೇಕಾಗಲ್ಲ ಅಂದ್ರಕ್ಕ, 50 ವರ್ಷದ ಎಕ್ಸ್ಪೀರಿಯನ್ಸ್ 25 ವರ್ಷ ಹುಡುಗರಲ್ಲಿ ನೋಡಕ್ ಓಡಾಡ್ತಾರೆ. ಈಗ ಅವ್ರಿಗೆ ಹಿಂದೆ ಅಕ್ಕ ಇರ್ತಾರೆ, ಅಕ್ಕನ್ ಮದ್ವೆ ಮಾಡಿರ್ಬೇಕು. ಅಕ್ಕೊಂದೊಂದ್ ಸ್ವಲ್ಪ ಸಾಲ ಇರುತ್ತೆ. ಆ ಸಾಲ ಎಲ್ಲ ತೀರಿಸಿ ಅಕ್ಕನ್ ಮದ್ವೆ ಮಾಡಿ ನಾವು ಎಜುಕೇಶನ್ ಪ್ರಿಪರೇಷನ್ ಆಗಿ ಅದಾಗೋಷ್ಟು 25 ವರ್ಷ 26 ವರ್ಷ ಅಂತ ಕೇಳ್ತಾರೆ. ಅದ್ರೊಳಗೆ ಮದ್ವೆ ಆಗೋಂದ್ರ ಪಾಪ ಎಲ್ಲ ಅದನ್ನು ಇರ್ಬೇಕು ಅಂತಾರೆ. ಅಲ್ಲ, ಇವಾಗಿನ ಜನರೇಷನ್ ಅಲ್ಲಿ ನೀನ್ ನೋಡ್ತಾ ಇದ್ದೆ ತಾನೆ, ಶಾರ್ಟ್ ಲೈಫ್. ಹೌದು ಅಲ್ವಾ? ಶಾರ್ಟ್ ಲೈಫ್ ಏನಕ್ಕ, ಈಗ ಹೆಣ್ಮಕ್ಳು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಆಗಲ್ವಲ್ಲ. ಸೆಟ್ಲ್ ಆಗಿರೋ ಹುಡುಗನೇ ಬೇಕು ಅಂತಾರೆ. ಅವ್ರ ಅಪ್ಪನ ಮನೇಲೂ ಕಷ್ಟಪಟ್ಟಿರ್ತಾರೆ ಕಣೋ, ಇಲ್ಲೂ ಬಂದ್ ಕಷ್ಟ ಪಡ್ಬೇಕು ಅಂದ್ರೆ ಬೇಜಾರಾಗಲ್ಲ? ಕಷ್ಟಪಡು ಅಂತ ಯಾರು ಹೇಳಲ್ಲ, ಇರೋದನ್ನ ಜಸ್ಟ್ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಸಾಕು. ಇವತ್ತಿನ ಯಾರನ್ನು ಅದ್ರ ಮೀನಿಂಗ್ ಅದೇ ಅಲ್ವೇನೋ? ಅದ್ರ ಮೀನಿಂಗ್ ಎಲ್ಲಿ ಬರುತ್ತೆ? ಈಗ ಯಾರು ಕೂಲಿ ಕಳ್ಸಕ್ ಇಷ್ಟಪಡ್ತಾರಕ್ಕ, ಅವ್ರು ಕೂಲಿಗೆ ಹೋದ್ರೆ ಪರವಾಗಿಲ್ಲ, ಅವ್ರು ಈ ಕೂಲಿಯವರೇ ಸಿಗ್ತಾ ಇಲ್ವಲ್ಲ, ಅತ್ತಾನೆ ಮೇನ್ ಇದು. ನೀವು ಕೂಲಿಗೆ ಹೋಗಲ್ವಲ್ಲ, ಈಗ ಮದ್ವೆ ಆದ್ರೆ ಕೂಲಿಗೆ ಹೋಗಲ್ಲ, ಇನ್ಯಾರು ಕೂಲಿ ಸಿಗ್ತಾರೆ? ಅದನ್ನೇ ನಾನು ಹೇಳ್ತಾ ಇರೋದು. ಈಗ ನಾನು ಹೊಲ ಉಳ್ತೀನಿ ಅಂದ್ರೆ ಹಿಂದಗಡೆಯಿಂದ ಬಿತ್ತನೆ ಬೀಜ ಮಾಡಕ್ ಹೆಂಡತಿ ಇರ್ತಿದ್ಲಾಗ, ಈಗ ಹೆಂಡತಿನ ಕೂಲಿ ಮಾಡಿಸ್ಬೇಡ, ನನ್ ಮಗಳನ್ನ ಚೆನ್ನಾಗ್ ನೋಡ್ಕೊಳಪ್ಪ ಅಂತ ಹೇಳ್ತಾರೆ. ಇನ್ಯಾರು ಕೂಲಿ ಮಾಡ್ತಾರೆ? ಅದೇ ಥಾಟ್ಸ್ ಅಲ್ಲಿ ತಾನೇ ಎಲ್ಲಾರು ಕೊಡೋದ್ ಬೇಡ ಅನ್ನೋದು ಹೇಳ್ತಿರೋದು. ಅದ್ ಬೇಡ ಅದ್ ಬೇಡ. ನೀನೇ ಹೇಳ್ತೀಯ, ಯಾರತ್ರ ಕಳಿಸ್ತಾರೆ, ಚೆನ್ನಾಗ್ ನೋಡ್ಕೊತಾರೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತೀಯ. ಸರಿನಾ? ಅಪ್ಪ ಅಮ್ದಿರು ಹೊಲ್ದ ಹತ್ರ ಕಳ್ಸಿರಲ್ಲ ಅವನ, ಆಯ್ತಾ? ಒಂದ್ 20 ವರ್ಷ 25 ವರ್ಷಕ್ಕೆ ಮದ್ವೆ ಮಾಡ್ತಾರೆ ಅಂತ ಅನ್ಕೋ, ಕಳ್ಸಿರಲ್ಲ. ಅಯ್ಯೋ ಪಾಪ ಬಿಸಿಲಲ್ಲಿ ಯಾಕೆ ಮಕ್ಳು ಅಂತ, ಸರಿನಾ? ಈಗ ನೀವು ಕರ್ಕೊ ಹೋಗ್ಬಿಟ್ಟು
ಕರ್ಕೊ ಹೋಗ್ಬಿಟ್ಟು ದಿಢೀರ್ ಅಂತ ಬಾರೆ ನಾನು ಹಿಂದ್ಗಡೆ ಬಿತ್ತನೆ ಬೀಜ ಬಿತ್ಕೊಬಾ ಅಂದ್ರೆ ಆ ಬಿಸ್ಲೆಲ್ಲ ಏನ್ ಬರ್ತವೆ? ಅಲ್ಲ ಅಕ್ಕ, ಅಲ್ಲ ಈಗ ನಾನು ಒಂದ್ ಮಾತು ಕೇಳ್ತೀನಿ, ಈಗ ಹಳ್ಳಿಯಲ್ಲೇ ಇರ್ತಾರಲ್ವಾ, ಹಳ್ಳಿ ಅವ್ರಿಗೆ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದೇ ಇರತ್ತೆ ತಾನ ರೀ. ಈಗ ಫಾರ್ ಎಕ್ಸಾಂಪಲ್ ಇರೋ, ಈಗ ನನ್ನೇ ತಗೊಳ್ಳೋಣ ಆಯ್ತಾ, ನನ್ನೇ ತಗೋ ಎಕ್ಸಾಂಪಲ್. ನಾನು ಹಳ್ಳಿ ಅವಳೆ ತಾನೆ, ಒಂದು ದಿನನೂ ನಾನು ಹೊಲದ ಹತ್ರ ಹೋಗಿ ನೋಡಿಲ್ಲ, ನಮ್ಮಮ್ಮ ಕರ್ಕೊ ಹೋಗಿಲ್ಲ ಆಯ್ತಾ. ಈಗ ನನ್ನ ಕರ್ಕೊ ಹೋಗ್ಬಿಟ್ಟು ನನ್ ಗಂಡ ಬಾ ನಾನು ಹಿಂದ್ಗಡೆ ಬಿತ್ತನೆ ಬೀಜ ಹಾಕೊಂಡು ಅಂದ್ರೆ ನಾನು ಎಲ್ಲಿಂದ ಹೋಗೋಣ? ನನ್ಗೆ ಎಲ್ಲಿ ಬರುತ್ತೆ ಐಡಿಯಾ? ಟಚ್ ಎಲ್ಲಿರುತ್ತೆ ನನಗೆ? ಹಾಕ್ಬೇಡಿ, ಮಾಡಕ್ಕಾಗತ್ತೆ, ಹೊರಗಡೆ ಕೂಲಿ ತರಿಸ್ತಾರೆ ಮಾಡಿಸ್ತಾರೆ. ಎಲ್ಲರೂ ಎಕ್ಸೆಪ್ಟ್ ಮಾಡ್ಬೇಕಾ ಅದನ್ನ? ಆ ಭಯ ಇದ್ದೇ ಇರುತ್ತಲ್ವಾ ಅಪ್ಪ ಅಮ್ಮನ್ಗೆ, ಏನಂತ ನಾವ್ ಹಿಂಗೆ ಕರ್ಕೊ ಹೋಗಿಲ್ಲ ಅವ್ನ್ ಕರ್ಕೊ ಹೋಗ್ಬಿಡ್ತಾನೇನೋ ಈಗ ನಿಮ್ ಪ್ರಕಾರ ಅಂತ. ಕೂಲಿ ಮಾಡೋದು ತಪ್ಪೋ ಸರಿನೋ? ಈಗ ತಪ್ಪು ಅಂತ ಹೇಳ್ತಾ ಇಲ್ಲ, ಎಲ್ಲರೂ ಒಂದೊಂದ್ ಹೇಳಂಗಿಲ್ಲ. ಈಗ ಹೆಣ್ಮಕ್ಳು ಕೂಲಿ ಮಾಡೋದು ತಪ್ಪೋ ಸರಿನೋ? ತಪ್ಪು ಅಂತಾನೆ ಹೇಳಲ್ಲ, ಸರಿ ಅಂತಾನೆ ಹೇಳಲ್ಲ. ಹಿಂಗ್ ಹೇಳ್ತೀರಾ ತಪ್ಪು ಅಂತ ಹೇಳೋದು? ಈಗ ಅವನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾನೆ, ಎಲ್ಲಾ ಟೈಮಲ್ಲೂ ಕೆಲಸ ನಾನು ನಿನಗೆ ಅದನ್ನೇ ಅಪ್ಪ ಹೇಳ್ತಾ ಇರೋದು. ಮಾಡ್ಬೇಡ ನೀನು, ಇಂಪಾರ್ಟೆಂಟ್ ಟೈಮ್ ಇರುತ್ತೆ ಅವಾಗ. ಅದೇನ್ ದೊಡ್ಡ ಈಗ ಆಯ್ತಪ್ಪ, ಈಗ ನಿನ್ಗೆ ತಂಗಿ ಅವಳೆ ಅಂತ ಇಟ್ಕೋ, ನಮ್ಮ ಅಕ್ಕನೇ ಇದ್ದಾಳೆ ಆಯ್ತಾ. ಈಗ ದಿಢೀರ್ ಅಂತ ಅವ್ರು, ನೀನು ಯಾವತ್ತೂ ಹೊಲ್ತ ಕಳ್ಸಿಲ್ಲ ನೀನು, ನಂಗೆ ಗೊತ್ತಿರಂಗೆ ಆಯ್ತಾ. ಈಗ ದಿಢೀರ್ ಅಂತ ನಿಮ್ ಬಾವ ಬಾರೆ ಹೊಲ ಉಳನ ಅಲ್ಲಿ ಅಂತ ಕರ್ಕೊ ಹೋದ್ರ ಜೊತೆಲಿ ನಿನ್ಗೇನ್ ಅನ್ಸುತ್ತೆ? ನಾನು ಅದೇ ಹೇಳ್ತೀನಲ್ಲ, ನಮ್ ಬಾವ ಇಲ್ಲೇ ಮಾಡ್ಸಿಲ್ಲ ನಾನು, ಅಲ್ಲಿ ಕಳಿಸ್ತಾರ ನಿನ್ನ ಪುಟಿ. ಅವ್ರವ್ರ ಕಂಫರ್ಟಬಲ್ ಹೆಂಗಿರ್ತಾರೋ ಅವ್ರ ಜೀವನದ ಒಟ್ಟಲ್ಲಿ ಕೆಳಗ್ ಬರ್ದಂಗ್ ಒಟ್ಟಲ್ಲಿ ಇದ್ರೆ ಸಾಕು. ಒಂದ್ ಸ್ವಲ್ಪ ಚೆನ್ನಾಗಿದ್ದಾರೆ, ನನ್ಗೆ ಆಳ್ಗಳೆಲ್ಲ ಮೇಂಟೈನ್ ಆಯ್ತಾರೆ ಅಂದ್ರೆ ಓಕೆ. ಮಾಡಂತ ಕೆಲ್ಸನ ಆಳ್ ಕೈಲಿ ಮಾಡಿಸ್ಬೇಕು, ಮಾಡಿದ್ರೆ ಅಂತ ಕೆಲ್ಸನ ಇವ್ರು ಮಾಡ್ಲೇಬೇಕು ಹಳ್ಳಿ ನಿಂತೀನಿ ಅಂತಂದ್ರೆ. ಬಟ್ ನೆಮ್ಮದಿ ಇದೆಯಲ್ವಾ ಜೀವನ? ಈಗ ಸಿಟಿಗೆ ಹೋದ್ರು ಇವ್ರು ಇನ್ನೊಂದ್ ಕೆಲಸ ಮಾಡ್ಲೇಬೇಕು, ಅದೇ ಕೆಲಸ ಇಲ್ಲ ಇವ್ರ ಮನೇಲಿ ದುಡಿಬೋದಲ್ಲ. ಸಿಟಿಯವರು ಹಳ್ಳಿಯವ್ರು ಅಂತ ಹೇಳಿ ಡಿಪೆಂಡ್ ಆಗಲ್ಲ ಕೆಲಸ ಅಂದ್ರೆ. ಹಳ್ಳಿಯವ್ರು ಏನಾಗತ್ತೆ ಅಂದ್ರೆ ಟಾಪ್ ಅಲ್ಲಿ ಇರ್ತಾರೆ, ಯಾಕಂದ್ರೆ ಅವ್ರು ರೈತರಾಗ್ತಾರೆ ಅಲ್ವಾ. ನಾವೇನಾಗ್ತೀವಿ ಅಂದ್ರೆ ನಾವು ಸಿಟಿಯಲ್ಲಿ ಇರೋರು, ಮೇನ್ ಇದು ಸಿಟಿಯಲ್ಲಿ ನಾವು ಅಲ್ಲೂ ಕೆಲಸ ಮಾಡ್ಲೇಬೇಕು, ಅಲ್ಲೇನ್ ಪುಕ್ಷಟೆ ಯಾರು ಕುತ್ಕೊಂಡು ತಿನ್ಕೊ ಕೊಡಲ್ಲ. ಈಗ ಅದೇ ನಾನು ಹೇಳ್ತಾ ಇರೋದು, ನಾವು ಕೆಲ್ಸನೇ ಮಾಡೋದು, ನಾವಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆಯ್ತಾ. ನಮಗೇನು ಮೊದ್ಲಿಂದ ಬಿಸ್ಲುಗ್ ಹೋಗಿ ಮಾಡೋ ಅಭ್ಯಾಸ ಇಲ್ಲ, ನಾವು ಸ್ವಲ್ಪ ಒಳ ಕುತ್ಕೊಂಡ್ ಮಾಡ್ತೀವಿ, ಇವ್ರು ಹೊರಗಡೆ ಮಾಡ್ತಾರೆ, ಅಷ್ಟೇ ಡಿಫ್ರೆನ್ಸ್ ಇರೋದು. ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡ್ತೀರಾ? ಇವ್ರು ಗಂಡನ ಕೈ ಕೆಳಗಡೆ ಕೆಲಸ ಮಾಡ್ಲಿ, ಗಂಡನ್ ಕೆಳಗಡೆ ಅದೇ ಹೊರಗಡೆ ಆಗಲ್ವಲ್ಲೋ ಬಿಸ್ಲು. ಮಾಡಕ್ ಒಂದ್ ಸ್ವಲ್ಪ ಮರ್ಯಾದೆ ಕಮ್ಮಿನೇ. ಈಗ ನಿಮ್ ಗಂಡ ಹೇಳಿದ್ರೆ ಕೆಳಗಡೆನೆ ಮಾಡ್ಲಿ ಬಿಡಿ, ಗಂಡ ಸಂಬಳ ಕೊಡಲ್ವಲ್ಲ, ಸಂಬಳ ಕೊಡು. ಏನಾದ್ರು ಕೇಳಿದ್ರು ಕಾಸ್ಟ್ ಕಟಿಂಗ್ ಮಾಡ್ತಾರೆ ಅಲ್ಲ, ಏನಾದ್ರು ಕೇಳಿದ್ರು ತಂದ್ಕೊಡಲ್ವಲ್ಲ, ಅದನ್ನು 20 ಸರಿ ಕೇಳ್ಬೇಕಾ ರೀ, ಅದ್ ಬೇಕು ರೀ ಇದ್ ಬೇಕು ರೀ ಅಂತ. ಅದೇ ನಾವ್ ಕೆಲ್ಸಕ್ಕೆ ಹೋದ್ರೆ ಹೊರಗ್ ಸಂಬಳ ಕೊಡ್ತಾರೆ, ನಮ್ದು ತಗೋಬಹುದು. ಹಿಂಗೆ ಬಾಸ್ ಸಾಂಗ್ ಬಾಸ್ ಸಾಂಗ್ ಹಾಕಿದ್ದಾರೆ. ಕಿಕ್ಕೇರಮ್ಮ ಜಾತ್ರೆ 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 ಜಾತ್ರೆ. ದೊಡ್ಡವ್ರು ಆದ ನಂತರನು ಒಂದೊಂದ್ಸತಿ ಚಿಕ್ಕವ್ರು ಆಗ್ಬೇಕಲ್ಲ. ಇದ್ರಲ್ಲೆಲ್ಲ ಹಾರ್ಮೋನ್ ಅನ್ಸಿದಂಗೆ ಮಾನ್ಸಿಗೆ ಇದು ಒಂದು ಅಟ್ಲೀಸ್ಟ್ ನಾವು ಕೂತ್ಕೊಬೋದಲ್ಲ. ಸೊ ಹಂಗಾಗಿ ನನ್ನ ಮಗ ಪ್ರಯಾಣ ಮಾಡಿಲ್ಲ, ಸೊ ಹಂಗಾಗಿ ಟ್ರೈನ್ ಮಗನಿಗೋಸ್ಕರ ಟ್ರೈನ್. ಕಾಂಶು 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 ಇಲ್ಲೋಡ, ಟ್ರೈನಲ್ಲಿ ಹೋಗ್ತಿದ್ದೀವಿ ಈಗ. ಬಣ್ಣ ಬಣ್ಣದ ನಮ್ಮೂರ